ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಹಾಗೆಯೇ ಒಂದು ಬ್ಲೌಸು ಸ್ಟಿಚ್ ಮಾಡ್ತಿದ್ದೀನಲ್ವ, ಅದರದ್ದು ಪೈಪಿಂಗ್ ಹೇಗೆ ಅಂತ ತೋರಿಸ್ಕೊಡ್ತೇನೆ. ಕ್ಲಿಯಾರಿಟಿನೂ ಹೇಳ್ತೇನೆ ಹೇಗೆ ಬ್ಲೌಸಲ್ಲಿ ಪೈಪಿಂಗ್ ಥ್ರೆಡ್ಡಿಂಗ್ ಪೈಪಿಂಗ್ ಹೇಗೆ ಕೊಡೋದು ಅಂತ. ಈಗಂತೂ ಪೈಪಿಂಗಲ್ಲಿ ತುಂಬಾ ವೆರೈಟೀಸ್ ಕೂಡ ಇದ್ದಾವೆ. ಹಾಗೆಯೇ ನಾವು ಪೈಪಿಂಗ್ನ ರೆಡಿನೂ ಕೂಡ ತೊಗೊಂಬರ್ಬೋದು, ರೋಲ್ ತೊಗೊಂಬರ್ಬೋದು, ಇಲ್ಲ ಮೀಟ್ರ್ಗಟ್ಟಲೆ ತೊಗೊಂಬರ್ಬೋದು. ನೋಡಿ ಇಲ್ಲಿ ತೋರಿಸ್ತೀನಿ. ಈ ಥರ ಪೈಪಿಂಗ್ ಬರುತ್ತೆ. ನಾವು ಹೇಗೆ ಥ್ರೆಡ್ ಪೈಪಿಂಗ್ ಮಾಡ್ತೀವಲ್ಲ, ಸೇಮ್ ಅದನ್ನು ಕೂಡ ಥ್ರೆಡ್ ಪೈಪಿಂಗೇ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಮಗೆ ಸ್ವಲ್ಪ ಟೈಮ್ ಉಳಿತು ಅಂತಲೇ ಹೇಳ್ಬೋದು, ಯಾಕಂದರೆ ಪೈಪಿಂಗ್ ಮಾಡೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಸೆಲ್ಫಲ್ಲಿತ್ತು ಅಂದರೆ ನಾನೇ ಮಾಡ್ಕೊತೀನಿ, ಇಲ್ಲ ಬೇರೆ ಗೋಲ್ಡು, ಸಿಲ್ವರ್ ಗೋಲ್ಡು, ಆಮೇಲೆ ಲೈಟ್ ಕಾಪರ್ ಗೋಲ್ಡು ಎಲ್ಲ ಸಿಗುತ್ತೆ. ಅವನ್ನ ಒಂದೊಂದು ರೋಲ್ ತಂದಿಟ್ಕೊಂಡ್ಬಿಡ್ತೀನಿ. ನೋಡಿ ಈ ಥರ ನೀಟಾಗಿ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಬಿಡಬೇಕು ಸ್ಟಾರ್ಟಿಂಗು. ಬಿಟ್ಬಿಟ್ಟು ಈ ಥರ ನಿಧಾನವಾಗಿ ಕಾಣಿಸ್ತಿದೆ ಅಲ್ವಾ, ಈ ಥರ ನಿಧಾನವಾಗಿ ಪೈಪಿಂಗ್ ಕೊಟ್ಕೊಳ್ತಾ ಹೋಗಬೇಕು. ಆದಷ್ಟು ಬಟ್ಟೆನ ಫ್ರೀ ಬಿಡಬೇಕು, ಜಾಸ್ತಿ ಜಕ್ಕೋಬಾರ್ದು ಬಟ್ಟೆನ. ನಿಧಾನಕ್ಕೆ ಈ ಥರ ನಿಧಾನಕ್ಕೆ ಕೊಟ್ಕೊಳ್ತಾ ಹೋಗಬೇಕು. ಅದು ಫಿನಿಶಿಂಗ್ ಹೆಂಗಿರಬೇಕು ಅಂದರೆ ದಪ್ಪ ಇರಬಾರ್ದು, ಸ್ವಲ್ಪ ತೆಳ್ಳಗೆ ಇರಬೇಕು. ಅದು ಥ್ರೆಡ್ ಎಷ್ಟಿದೆ ಅಲ್ವಾ, ಅದೇ ಅಳತೆಗೆ ಪೈಪಿಂಗ್ ಬರಬೇಕು. ಈ ಸೈಡೂ ಅಷ್ಟೇ, ಹೊಲಿಗೆ ಮತ್ತು ಥ್ರೆಡ್ ಮೇಲೆ ಬೀಳಬಾರ್ದು. ನಿಧಾನವಾಗಿ ನೋಡಿಕೊಂಡು ಮಧ್ಯಕ್ಕೆ ಹೊಲಿಗೆ ಹಾಕ್ಕೊಂಡು ಹೋಗಬೇಕು. ಆಮೇಲೆ ನೀಟಾಗಿ ಕಟ್ ಮಾಡಿಕೊಂಡು ಕಚ್ಚು ಹಾಕಬೇಕು. ಕಚ್ಚು ಹಾಕಿದ್ರೆ ಫಿನಿಶಿಂಗ್ ನೀಟಾಗಿ ಕೂರುತ್ತೆ. ನೀಟಾಗಿ ಕಚ್ಚು ಹಾಕ್ಕೊಂಡು ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಹೊಲಿಗೆ ಹಾಕ್ಕೋಬೇಕು. ಇನ್ನೊಂದು ಈ ಥರ ಹೊಲಿಗೆ ಹಾಕ್ಕೊಂಡು ನೋಡಿ ಎಷ್ಟು ನೀಟಾಗಿ ಬಂತು. ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಕಲಿಯೋರಿಗೆ ಕಷ್ಟವೇ ಆಗುತ್ತೆ, ಪರವಾಗಿಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಥ್ಯಾಂಕ್ ಯು. ಹೀಗೇನೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.